ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ನದಿ ಯೋಜನೆಗಳನ್ನ ನೋಡ್ತಾ ಹೋಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ಗಳು ಮೊದಲು ನಿಮಗೆ ಬರುತ್ತವೆ. ಮೊದಲನೇ ಯೋಜನೆ ವಾಣಿವಿಲಾಸ ಸಾಗರ. ವಾಣಿವಿಲಾಸ ಸಾಗರ ಇರೋದು ಚಿತ್ರದುರ್ಗ ಜಿಲ್ಲೆಯ ಮಾರಿಕಣಿವೆಯಲ್ಲಿ ಹರಿತಕ್ಕಂಥ ನದಿ ವೇದಾವತಿ ನದಿ ಆಗಿರುತ್ತೆ. ಹಾಗೆ ಎರಡನೇ ಯೋಜನೆ ಕೃಷ್ಣರಾಜಸಾಗರ ಯೋಜನೆ. ಜಿಲ್ಲೆ ಮಂಡ್ಯ ಜಿಲ್ಲೆ ಕಣ್ಣಂಬಾಡಿ ಸ್ಥಳ ಹರಿಯುವ ನದಿ ಕಾವೇರಿ ನದಿ ಆಗಿರುತ್ತೆ. ಹಾಗೆ ಮೂರನೇ ಯೋಜನೆ ತುಂಗಭದ್ರಾ ಯೋಜನೆ. ತುಂಗಭದ್ರಾ ನದಿ ಯೋಜನೆ ಇರುವುದು ಬಳ್ಳಾರಿ ಜಿಲ್ಲೆ ಮಲ್ಲಾಪುರದಲ್ಲಿ. ನದಿ ತುಂಗಭದ್ರಾ ನದಿ ಆಗಿರುತ್ತೆ. ಹಾಗೆ ನಾಲ್ಕನೇ ಯೋಜನೆ ಹೇಮಾವತಿ ಅಣೆಕಟ್ಟು. ಹೇಮಾವತಿ ಅಣೆಕಟ್ಟು ಹಾಸನ ಜಿಲ್ಲೆಯ ಗೂರೂರಿನಲ್ಲಿ ಕಂಡುಬರುತ್ತೆ. ಹರಿತಕ್ಕಂಥ ನದಿ ಹೇಮಾವತಿನೇ ಆಗಿರುತ್ತೆ. ಮುಂದೆ ನೋಡ್ತಾ ಹೋದರೆ ಭದ್ರಾ ಯೋಜನೆ. ಭದ್ರಾ ಯೋಜನೆ ಇರುವುದು ಚಿಕ್ಕಮಗಳೂರು ಜಿಲ್ಲೆ ಲಕ್ಕವಳ್ಳಿ ಸ್ಥಳದಲ್ಲಿ. ಹರಿತಕ್ಕಂಥ ನದಿ ತುಂಗಾ ನದಿ ಆಗಿರುತ್ತೆ. ಇನ್ನು ಆರನೇ ಯೋಜನೆ ಬಂದ್ಬಿಟ್ಟು ತುಂಗಾ ಅಣೆಕಟ್ಟು. ತುಂಗಾ ಅಣೆಕಟ್ಟು ಇರುವುದು ಶಿವಮೊಗ್ಗ ಜಿಲ್ಲೆ ಗಾಜನೂರಿನಲ್ಲಿ. ಹರಿತಕ್ಕಂಥ ನದಿ ತುಂಗಾ ನದಿನೇ ಆಗಿರುತ್ತೆ. ಭದ್ರಾ ಯೋಜನೆಗೂ ಹರಿತಕ್ಕಂಥ ನದಿ ತುಂಗಾ ನದಿ. ಹಾಗೆ ತುಂಗಾ ಅಣೆಕಟ್ಟು ಯೋಜನೆಗೆ ಹರಿತಕ್ಕಂಥ ನದಿ ತುಂಗಾ ನದಿನೇ ಆಗಿರುತ್ತೆ. ಕಬಿನಿ ಯೋಜನೆ. ಕಬಿನಿ ಯೋಜನೆ ಚಾಮರಾಜನಗರ ಜಿಲ್ಲೆ ಭದ್ರಳ್ಳಿ ಎಂಬ ಸ್ಥಳದಲ್ಲಿ ಕಂಡುಬರುತ್ತೆ. ಹರಿತಕ್ಕಂಥ ನದಿ ಕಬಿನಿನೇ ಆಗಿರುತ್ತೆ. ಇನ್ನು ಎಂಟನೇ ಯೋಜನೆ ನೂಗು ಯೋಜನೆ. ನೂಗು ಯೋಜನೆ ಕಂಡುಬರೋದು ಮೈಸೂರು ಜಿಲ್ಲೆ ಬೀರುವಾಳದಲ್ಲಿ ಹರಿಯುವ ನದಿ ನೂಗುನೇ ಆಗಿರುತ್ತೆ. ಮೈಸೂರು ಜಿಲ್ಲೆ ಬೀರುವಾಳದಲ್ಲಿ ಹರಿತಕ್ಕಂಥ ನದಿ ನೂಗು ಆಗಿರುತ್ತೆ. ಇನ್ನು ಒಂಬತ್ತನೇ ಯೋಜನೆ ಘಟ್ಟಪ್ರಭಾ ಯೋಜನೆ. ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂಥ ಘಟ್ಟಪ್ರಭಾ ಯೋಜನೆ ಬೆಳಗಾವಿ ಜಿಲ್ಲೆ ಹಿಡಕಲ್ನಲ್ಲಿ ಕಂಡುಬರುತ್ತೆ. ಹರಿಯುವ ನದಿ ಘಟ್ಟಪ್ರಭಾನೇ ಆಗಿರುತ್ತೆ. ಮುಂದೆ ಹಾರಂಗಿ ಯೋಜನೆ. ಹಾರಂಗಿ ಯೋಜನೆ ಕೊಡಗು ಜಿಲ್ಲೆ ಹದಗೂರು ಸ್ಥಳದಲ್ಲಿ ಹಾರಂಗಿ ನದಿಯ ಮೂಲಕ ಇದು ಯೋಜನೆಯ ಸ್ಥಾಪನೆಯಾಗಿದೆ. ಮುಂದೆ ನೋಡ್ತಾ ಹೋದರೆ ಕಾರಂಜ. 11ನೇದು ಕಾರಂಜ ಯೋಜನೆ ಬೀದರ್ ಜಿಲ್ಲೆ ಬ್ಯಾಲಹಳ್ಳಿ. ಕಾರಂಜ ಯೋಜನೆಗೆ ಹರಿತಕ್ಕಂಥ ನದಿ ಮಂಜರಾ ನದಿಯಾಗಿರುತ್ತೆ. ಇನ್ನು ಮುಂದೆ 12ನೇ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಇದು ವಿಜಯಪುರ ಜಿಲ್ಲೆ ಆಲ್ಮಟ್ಟಿಯಲ್ಲಿ ಸ್ಥಾಪನೆಯಾಗಿದೆ. ಕೃಷ್ಣಾ ನದಿಯ ಮೂಲಕ ಇದು ತನ್ನ ಸ್ಥಾಪನೆ ನದಿ ಹರಿಯುತ್ತದೆ. ಮುಂದೆ ನೋಡ್ತಾ ಹೋದರೆ ಮಲಪ್ರಭಾ ಯೋಜನೆ. ಮಲಪ್ರಭಾ ಯೋಜನೆ ಕೂಡ ಬೆಳಗಾವಿ ಜಿಲ್ಲೆ ಮಣ್ಣವಳ್ಳಿಯಲ್ಲಿ ಕಂಡುಬರುತ್ತೆ. ಇನ್ನು ಹರಿತಕ್ಕಂಥ ನದಿ ಮಲಪ್ರಭಾ ನದಿ ಇರುತ್ತೆ. ಮುಂದೆ 14ನೇ ಯೋಜನೆ ಚಿಕ್ಕಹೊಳೆ ಯೋಜನೆ. ಚಿಕ್ಕಹೊಳೆ ಯೋಜನೆ ಪ್ರಸಿದ್ಧವಾದದ್ದು ಚಾಮರಾಜನಗರ ಜಿಲ್ಲೆ ಅಬ್ಬೆಗುಳಿಪುರದಲ್ಲಿ. ಈ ಯೋಜನೆಯ ಮೂಲಕ ಹರಿತಕ್ಕಂಥ ನದಿ ಚಿಕ್ಕಹೊಳೆ ಆಗಿರುತ್ತೆ. ನದಿಯ ಹೆಸರು ಚಿಕ್ಕಹೊಳೆ. ಇನ್ನು 15ನೇ ಯೋಜನೆ ಬೆಣ್ಣೆತೊರೆ ಯೋಜನೆ. ಇದು ಕಲಬುರಗಿ ಜಿಲ್ಲೆ ಹೇರೂರು ಸ್ಥಳದಲ್ಲಿ ಕಂಡುಬರುತ್ತೆ. ಹರಿತಕ್ಕಂಥ ನದಿ ಬೆಣ್ಣೆತೊರೆಯ ಮೂಲಕ ಬೆಣ್ಣೆತೊರೆ ಯೋಜನೆ ಸ್ಥಾಪನೆಯಾಗಿದೆ ಸ್ನೇಹಿತರೆ. ಇನ್ನು 16ನೇ ಯೋಜನೆ ನಾರಾಯಣಪುರ ಅಣೆಕಟ್ಟು. ನಾರಾಯಣಪುರ ಅಣೆಕಟ್ಟು ಯಾದಗಿರಿ ಜಿಲ್ಲೆ ನಾರಾಯಣಪುರದಲ್ಲಿ ಸ್ಥಾಪನೆಯಾಗಿದೆ. ಇದು ಕೃಷ್ಣಾ ನದಿಯ ಮೂಲಕ ಹರಿಯುತ್ತದೆ. ಇನ್ನು ನವಿಲು ತೀರ್ಥ ಇದು ಬೆಳಗಾವಿ ಜಿಲ್ಲೆ ಸವದತ್ತಿನಲ್ಲಿ ಕಂಡುಬರುತ್ತೆ. ಹರಿಯುವ ನದಿ ಮಲಪ್ರಭಾನೇ ಆಗಿರುತ್ತೆ. 18ನೇ ಯೋಜನೆ ಗಾಜನೂರು. ಇದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗದಲ್ಲೇ ಇರುತ್ತೆ. ಗಾಜನೂರು ಹರಿತಕ್ಕಂಥ ನದಿ ತುಂಗಾ ನದಿ ಆಗಿರುತ್ತೆ. 19ನೇ ಯೋಜನೆ ಲಕ್ಕವಳ್ಳಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಕಂಡುಬರುತ್ತೆ. ಹರಿಯುವ ನದಿ ಭದ್ರಾ ನದಿಯ ಮೂಲಕ ಇದು ಲಕ್ಕವಳ್ಳಿ ಯೋಜನೆ ಸ್ಥಾಪನೆಯಾಗಿದೆ. ಇನ್ನು 20ನೇದು ಲಿಂಗನಮಕ್ಕಿ. ಸಾಮಾನ್ಯವಾಗಿ ಪ್ರಸಿದ್ಧವಾಗಿರುವಂಥ ಲಿಂಗನಮಕ್ಕಿ ಡ್ಯಾಮ್ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ಮೇಲೆ ಕಂಡುಬರುತ್ತೆ. ಶರಾವತಿ ನದಿಯ ಮೂಲಕ ಸ್ಥಾಪನೆಯಾಗಿದೆ. ಇಂಥ ಹೊಸ
ಕಾಂಪಿಟೇಟಿವ್ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.